ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ವಿಜಯಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮೆಜರ್ಮೆಂಟ್ ಟೇಪ್ ಬಗ್ಗೆ. ಅಂದರೆ ಮೆಜರಿಂಗ್ ಟೇಪ್ ಅಂದರೆ ಅಳತೆ ಮಾಡ್ತಕ್ಕಂಥ ಟೇಪ್ ಬಗ್ಗೆ ನಾನು ಯಾವ ರೀತಿ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾವು ಎಲ್ಲೋ ಮನೆಯಲ್ಲಿ ಟೈಲರಿಂಗ್ ಆಗಲಿ ಬೇರೆ ಏನೇ ಒಂದು ಅಳತೆ ಮಾಡಬೇಕು ಅಂದರೆ ಅದು ತುಂಬ ಉಪಯೋಗ ಆಗುತ್ತೆ. ಎಷ್ಟೋ ಜನಕ್ಕೆ ಟೇಪ್ ಬಗ್ಗೆ ಗೊತ್ತಿರಲ್ಲ, ಹೇಳ್ಕೊಡೋರು ಇರೋದೇ ಇಲ್ಲ. ಇಷ್ಟು ಬೇಸಿಕ್ಕಾಗಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಹಳ್ಳಿ ಪಕ್ಕದಲ್ಲಿ ಅಂದರೆ ಟೌನು ಹತ್ರ ಎಲ್ಲೋ ಇರೋ ಗಾರ್ಮೆಂಟ್ಸ್ಗಳಲ್ಲಿ ಅಂದರೆ ಬಟ್ಟೆ ಉಡುಪು ರೆಡಿ ಆಗುವಂತಹ ಗಾರ್ಮೆಂಟ್ಸ್ಗಳಲ್ಲಿ ಎಷ್ಟೋ ಹೆಣ್ಮಕ್ಳು PUC ಮಾಡಿರ್ತಾರೆ, SLC ಮಾಡಿರ್ತಾರೆ. ಅವ್ರಿಗೆ ಹೋಗಿದ ತಕ್ಷಣ ಯಾವುದೇ ಒಂದು ಕೆಲಸನ ಹೆಲ್ಪರ್ ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಯಾವುದೋ ಒಂದು ಕೆಲಸನೂ ಸಿಗಲ್ಲ. ಅಂಥವ್ರಿಗೆ ಉಪಯೋಗ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಟೇಪ್ ಬಗ್ಗೆ ಹೆಣ್ಮಕ್ಳಿಗೆ, ಹಳ್ಳಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ ಅಳತೆನ ನಮಗೆ ಅಳತೆ ಮಾಡೋದು ಹೇಗೆ, ಆ ಟೇಪ್ ಬಗ್ಗೆ ನಾವು ಯಾವ ಥರ ತಿಳ್ಕೊಬೇಕು, ಯಾವ ಥರ ಕಲಿಬೇಕು ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ನಿಜವಾಗ್ಲೂ ಟೇಪ್ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಯೂಸ್ ಆಗುತ್ತೆ, ಕಲ್ತ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಉಪಯೋಗ ಆಗಲಿ ಅಂತ ನಾನಿವತ್ತು ನಾನು ಒಬ್ಬರ ಹತ್ರ ಕಲಿತು ಟೇಪ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವ ಥರ ಟೇಪ್ ಹೆಂಗೆ ಏನು ಅಳತೆನ ನಾನು ಹೇಳ್ಕೊಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ. ಎಷ್ಟೋ ಜನ ಹೆಣ್ಮಕ್ಳು ಮುಂದೆ ಎಜುಕೇಷನ್ನ ಮಾಡೋಕ್ಕೆ ಆಗಿರಲ್ಲ, ಅರ್ಧಕ್ಕೆ ನಿಲ್ಲಿಸಿರ್ತೀರ. ಅಂಥ ಹೆಣ್ಮಕ್ಳಿಗೆ ಏನೋ ಒಂದು ಕಲಿತು ಒಂದು ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಆಗಲಿ, ಮತ್ತು ಮನೇಲಿ ಟೈಲರಿಂಗ್ ಮಾಡೋರಿಗೆ ಮಾಡೋಂಥ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ನಾನಿವತ್ತು ನಿಮಗೆ ಇದನ್ನು ಟೇಪ್ ಬಗ್ಗೆನ ಅಳತೆನ ಮಾಡೋದು ಯಾವ ರೀತಿ ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ಬನ್ನಿ, ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ. ಮೆಜರ್ಮೆಂಟ್ ಟೇಪ್ ಬಗ್ಗೆ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಮೆಜರ್ಮೆಂಟ್ ಆಫ್ ಲೆಂತ್ ಅಂದರೆ ಅದರಲ್ಲಿ ಫಸ್ಟ್ ಸ್ಟೆಪ್ನ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ಬಂದು 1/4, 1/4, 1/2, 3/4, 1 ಇಂಚ್ ಅಂದರೆ 4 ಭಾಗಗಳಿರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ 4 ಭಾಗಗಳಿರುತ್ತೆ. ಅದು ಯಾವ ಥರ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. 1 ಇಂಚ್ಗೆ 4 ಭಾಗ ಬರುತ್ತೆ. ಆ 4 ಭಾಗದಲ್ಲಿ ಇನ್ನೂ 4 ಭಾಗ ಯಾವ ರೀತಿ ಅಂತ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಸೆಕೆಂಡ್ ಸ್ಟೆಪ್ ಬಂದು 1/8, 1/8, 3/8, 5/8, 7/8. ಸೆಕೆಂಡ್ ಸ್ಟೆಪ್ ಬಂದು ಅದರಲ್ಲಿ 1 ಇಂಚಲ್ಲಿ ಅರ್ಧ ಭಾಗಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಇಲ್ಲಿ ನೋಡಿ, 1/16, 3/16, 5/16, 5/16, 7/16, 9/16, 11/16, 13/16, 15/16. ಥರ್ಡ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ಇಷ್ಟು ನಾವು 16ಗಳ ನಾನು ಹೇಳ್ಕೊಟ್ಟಿದ್ದೀನಿ. ಇಷ್ಟು ಸೇರಿ 1 ಇಂಚ್ಗೆ ಯಾವ ಥರ ಎಷ್ಟು ಸ್ಟೆಪ್ ಬರುತ್ತೆ, ಏನು ಅಂತ ನಾನು ಕ್ಯಾಲ್ಕುಲೇಟ್ನ ಯಾವ ರೀತಿ ಅಂತ ಮಾಡೋದು ಅಂತ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಬರ್ತಿದ್ದಾಯಿತು. ನೆಕ್ಸ್ಟ್ ಬಂದು ಅದನ್ನು ನಾವು ಯಾವ ಥರ ಪ್ಲಸ್ನ ಮಾಡಬೇಕು ಅಂತ ನೋಡಿ. ಫಸ್ಟ್ ಬಂದು 1/4 ಅಂದರೆ ಕಾಲು ಭಾಗ. 1/4 ಅಂದರೆ ಕಾಲು ಭಾಗನ ನಾವು ಯಾವ ಥರ ಮಾಡಬೇಕು ಅಂತ ನಾನು ತೋರಿಸ್ತೀನಿ. 1/4 + 1/4 = 1.5. ನೆಕ್ಸ್ಟ್ ಬಂದು 1.5 + 1.5 = 1 ಇಂಚ್. ನೆಕ್ಸ್ಟ್ ಬಂದು 3/4 + 3/4 = 1.5 ಇಂಚ್. ನೆಕ್ಸ್ಟ್ ಬಂದು 1 + 1 ಇಂಚ್ + 1 ಇಂಚ್ + 1 ಇಂಚ್ = 2 ಇಂಚ್. 2 ಇಂಚ್. ನೆಕ್ಸ್ಟ್ ಬಂದು ಸೆಕೆಂಡ್ ಸ್ಟೆಪ್ನ ನಾನು ಹೇಳ್ತಾ ಇದ್ದೀನಿ.
ಯಾವ ರೀತಿ ಅಂತ ಇಲ್ಲಿ ನೋಡಿ, ಅದು ಬಂದು 18. ನಾನು ನಿಮ್ಗೆ ಅಲ್ಲಿ ಹೇಳ್ಕೊಟ್ನಲ್ವ, ಅಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಕಡೆಯಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಳ್ಕೊಟ್ನಲ್ವ. 18 ಅಂದರೆ 18 ಪ್ಲಸ್ 18 1/4, 38 ಪ್ಲಸ್ 38 5/8, 58 ಪ್ಲಸ್ 58 1/4, 7/8 1 3/4. ಇದು ಸೆಕೆಂಡ್ ಸ್ಟೆಪ್ ಆಯಿತು. ಮತ್ತು ಥರ್ಡ್ ಸ್ಟೆಪ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ನ ನೋಡಿ, 16s ನಾನು ಅಲ್ಲಿ ಹೇಳ್ಕೊಟ್ನಲ್ವ. 16s ಅಂದರೆ ಯಾವ ರೀತಿ ಅಂತ ನಾವು ಕ್ಯಾಲ್ಕುಲೇಟ್ನ ಮಾಡಬೇಕು. ಅಂದರೆ ಲೆಕ್ಕ ಹಾಕಿ ಅದನ್ನು ಪ್ಲಸ್ ಮಾಡಿ ಕೂಡಿಸಿ ಅದನ್ನು ಎಷ್ಟು ಬರುತ್ತೆ ಅಂತ ನಾವು ತಿಳ್ಕೊಬೇಕಾಗಿರುತ್ತೆ. ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಥರ್ಡ್ ಸ್ಟೆಪ್ ಬಂದು 1/16 ಪ್ಲಸ್ 1/16 ಪ್ಲಸ್ 1/16 is equal to 1/8. 3/16 plus 3/16 is equal to 3/8. 3/8 ಆಗುತ್ತೆ. 3/16 ನಾವು ಕೌಂಟ್ ಮಾಡಿದಾಗ 3/8 ಆಗುತ್ತೆ. 5/16 plus 5/16 is equal to 5/8 ಆಗುತ್ತೆ. 5/8 ಆಗುತ್ತೆ. 7/16 plus 7/16 is equal to 7/8. 9/16 plus 9/16 is equal to 1/8. 1 inch 1/8 ಅಂತ ಹೇಳ್ತೀವಿ. ನೆಕ್ಸ್ಟ್ 11/16 plus 11/16 is equal to 1/38. 1 inch 3/8. 1/38. 13/16 plus 13/16 is equal to 1/58. 1/58 ಆಗುತ್ತೆ. 15/16 plus 15/16 is equal to 1/7/8. 1/7/8 ಆಗುತ್ತೆ. ಇದು 3 ಸ್ಟೆಪ್ನ ನಾನಲ್ಲಿ ಯಾವ ಥರ ಒಂದು ಇಂಚಲ್ಲಿ ಎಷ್ಟು ಭಾಗಗಳನ್ನ ತೋರಿಸಿದ್ದೀನಿ. ಫಸ್ಟ್ 4 ಭಾಗ, ಅದರಲ್ಲಿ 4 ಭಾಗ ಯಾವ ರೀತಿ ಅಂತ ತೋರಿಸಿದ್ದೀನಿ. ಅದರಲ್ಲಿ 8 ಭಾಗ ಯಾವ ಥರ ಅಂತ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸಿದ್ದೀನಿ ಯಾವ ರೀತಿ ಅಂತ. ಇಷ್ಟು ಸೇರಿ 1 ಇಂಚಲ್ಲಿ ಬರ್ತಕ್ಕಂಥ ನಾವು ಲೆಕ್ಕಾಚಾರನ ಮಾಡಬೇಕಾಗಿರ್ತಕ್ಕಂಥ ಮೆಜರ್ಮೆಂಟ್ ಟೇಪಲ್ಲಿ, ಅಂದರೆ ಅಳತೆ ಟೇಪಲ್ಲಿ ನಾವು ಮೆಜರ್ಮೆಂಟ್ ಮಾಡಿ ಮಾರ್ಕ್ ಮಾಡುವಾಗ ಅದು ಅಳತೆನ ನೋಡೋದು ಈ ರೀತಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. 1 cm ಅಂದರೆ ಇಂಚಸ್ಸಲ್ಲಿ ಟೇಪ್ ಲೆಂತ್ ಬಂದುಬಿಟ್ಟು 60 ಇಂಚಸ್ ಇರುತ್ತೆ ಇಂಚಸ್ಸಲ್ಲಿ. cm ಅಲ್ಲಿ ಬಂದು 150 cms ಇರುತ್ತೆ. cm ಅಲ್ಲಿ ನಮಗೆ ಮೆಜರ್ಮೆಂಟ್ ಮಾಡಬೇಕಾಗಿರ್ತೈತೆ, ಇಂಚಸ್ಸಲ್ಲೂ ಮೆಜರ್ಮೆಂಟ್ ಮಾಡಬೇಕಾಗಿರುತ್ತೆ. ಎರಡೂ ರೀತಿಯಲ್ಲಿ ಮೆಜರ್ಮೆಂಟ್ನ ನಾವು ಕಲ್ತ್ಕೋಬೇಕು. ಎರಡೂ ರೀತಿಯಲ್ಲಿ ನಮಗೆ ಗೊತ್ತಿದ್ರೆ ತುಂಬ ಈಸಿ ಆಗುತ್ತೆ. ಇವಾಗ 1 ಮೀಟರ್ 1 ಮೀಟರ್ ಕೊಡಿ, 1 ಮೀಟರ್ ಅಂತ ಕೇಳ್ತೀವಿ ನಾವು ಎಲ್ಲಾದರೂ ಅಂಗಡಿಯಲ್ಲೋದ್ರೆ. ನಮಗೆ 1 ಮೀಟರ್ ಅವ್ರು ಹೇಳ್ತಾರೆ 1 ಮೀಟರ್ಗಿಂತ ಕಡಿಮೆನೇ ಕಟ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಆದರೆ ನಮಗೆ ಗೊತ್ತಿರೋ 1 ಮೀಟ್ರ್ ಕರೆಕ್ಟಾಗಿ ಅಳತೆ ತೊಗೊಂಡಿದ್ದಾರಾ ಇಲ್ವಾ ಅಂತ ನಾವು ಅದನ್ನು ನೋಡ್ಬೋದು. ಆದರೆ ನಾವು 1 ಮೀಟ್ರ್ ಕೇಳಿದ್ರೆ 80 ಸೆಂಟ್ ಅಂದರೆ 80 cmನ ಕೊಟ್ಬಿಟ್ಟಿರ್ತಾರೆ. 100 cm ಅಂದರೆ 1 ಮೀಟರ್. 1 ಮೀಟರ್ ಈಸ್ ಈಕ್ವಲ್ ಟು 100 cm. ಆವಾಗ ನಾವು ಅದನ್ನು ನೋಡ್ಕೋಬೋದು ಯಾವ ರೀತಿ ಅಂತ. ಕಡಿಮೆ ಕೊಟ್ಟಿದ್ದೀರಾ, ನಮಗೆ ಇದು ಬೇಡ ಅಂತ. ನಾವು 1 ಮೀಟ್ರ್ ಬೇಕಾದ್ರೆ 1 ಮೀಟ್ರ್ ತೊಗೊಬಂದೇ ಮಾಡಿದ್ರೇ ಅದು ನಮಗೆ ಏನೇ ಆಗಲಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಅದು ಬ್ಲೌಸೇ ಆಗಲಿ ಏನೇ ಆಗಲಿ ಸ್ಟಿಚಿಂಗ್ ಮಾಡೋ ವಸ್ತು ಯಾವುದೇ ಪ್ರಾಡಕ್ಟ್ ಆಗಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೆ ನಾವು ಅದನ್ನು ನೋಡ್ಕೋಬೇಕು. 1 ಮೀಟರ್ ಅಂದರೆ 1 ಮೀಟರೇ ತೊಗೋಬೇಕು. 1.2 ಅಂದರೆ 120 ಸೆಂಟಿಮೀಟರ್ ಅಂದರೆ 1 ಮೀಟರ್ ಅಂದರೆ 115 ಸೆಂಟಿಮೀಟರ್. ಅದನ್ನು ನಾವು ನೋಡ್ಕೋಬೇಕು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ 1 cm ಈಸ್ ಈಕ್ವಲ್ ಟು 10 mm. 1 cm ಈಸ್ ಈಕ್ವಲ್ ಟು 10 mm ಅಂದರೆ 10 mm ಅಂದರೆ 10 ಗೆರೆನ ಇರುತ್ತೆ cm ಅಲ್ಲಿ. ಅದನ್ನು ನಾವು ಕೌಂಟ್ ಮಾಡ್ಬೋದು. 10 ಗೆರೆನ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಇಲ್ಲಿಂದ ಹಿಡಿದು 11ಇಂದ 12ಗೆ ಅಲ್ಲಿಂದ ಎಲ್ಲಿಗೆ ನಾವು ಕೌಂಟ್ ಮಾಡಿದಾಗ 10 ಲೈನ್ಸ್ ಇರುತ್ತೆ. ಅದನ್ನು 10 mm ಅಂತ ನಾವು ಹೇಳ್ತೀವಿ.
ಅದನ್ನು ಅದೇ ರೀತಿ ಕೌಂಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ನಾನು ಯಾವ ಥರ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ 1/8 ಅಂತ ನಾವು ಹೇಳಿದಾಗ 1/8 ಅಂತ ನಾನು ನಿಮ್ಗೆ ಹೇಳ್ಕೊಟ್ಟೆ ಮೆಜರ್ಮೆಂಟ್ ಟೇಪಲ್ಲಿ ಯಾವ ಥರ 1/8 ಅಂತ ನಾನು ಈಗ ತೋರಿಸ್ತೀನಿ ನೋಡಿ. 1/8 ಇಂಚಸ್ ಇಸ್ ಈಕ್ವಲ್ ಟು 0.3 mm ಅಂದರೆ CM ಅಲ್ಲಿ MM ಅಂದರೆ ಅದನ್ನು ಬರುತ್ತೆ. ನೆಕ್ಸ್ಟ್ ಬಂದು 3/8 ಅಂದರೆ 0.9 CMಗೆ ಅದನ್ನು ನಾವು ಈಕ್ವಲ್ ಇಂಚಸ್ಗೂ ಮತ್ತು CMಗೆ ನಾವು ಕಂಪೇರ್ ಮಾಡಿದಾಗ ಯಾವ ಥರ ಲೆಕ್ಕ ಬರುತ್ತೆ, ಯಾವ ಥರ ಕ್ಯಾಲ್ಕುಲೇಟ್ ಮಾಡಿ ನಾವು ಮೆಜರ್ಮೆಂಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಬಂದ್ಬಿಟ್ಟು 0.9 CM. ನೆಕ್ಸ್ಟು ಥರ್ಡ್ ಬಂದ್ಬಿಟ್ಟು 5/8 ಇಂಚಸ್ ಅಂದರೆ 5/8 ಅಂದರೆ 5/8ನ ಇಂಚಸ್ಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಂಚಸ್ಸಿಂದ CMಗೆ ಕ್ಯಾಲ್ಕುಲೇಟ್ ಮಾಡಿದಾಗ 1.6 CM ಅಂತ ಆಗುತ್ತೆ. 1.6 CM. ನೆಕ್ಸ್ಟ್ ಬಂದು 7/8 ಇಂಚನ್ನ ತಗೊಂಡು ನಾವು CMಗೆ ಕನ್ವರ್ಟ್ ಮಾಡಿದಾಗ 2.2 CM ಆಗುತ್ತೆ. 2/2.2 CM ಆಗುತ್ತೆ. ನೆಕ್ಸ್ಟ್ ಬಂದು 1 ಇಂಚ್ಗೆ ಬಂದು 1 ಇಂಚ್ ಬಂದು 2.54 ಬರುತ್ತೆ. ಬಟ್ 4ಇಂದ 5ಗೂ 4ಗೂ ಮಧ್ಯದಲ್ಲಿ ಬರೋದಕ್ಕೆ ನಾವು ಅದನ್ನು 2.54 ಅಂತಲೇ ನಾವು ಅದನ್ನು ಹೇಳಬೇಕು. 2.4 ಅಂತ ಹೇಳಂಗಿಲ್ಲ, 2.54 ಅಂತ ಹೇಳಬೇಕು. 5ಗೂ 4ಗೂ ಸೆಂಟ್ರಲ್ಲಿ ಬರೋದಕ್ಕೆ ನಾವು 2.54 ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು 1 ಇಂಚ್ ಇಸ್ ಈಕ್ವಲ್ ಟು 2.5 CM. CMಗೆ ನಾವು ಈಕ್ವಲ್ ಮಾಡಿದಾಗ ಇಂಚಸ್ಗೂ CMಗೂ ಈಕ್ವಲ್ ಮಾಡಿದಾಗ ಅಷ್ಟು ಬರುತ್ತೆ. ನೆಕ್ಸ್ಟ್ ಬಂದು 3/4 ಅಂದರೆ 1.8 CM. 1 CM 0.8 mm ಅಂತ ಹೇಳ್ತೀವಿ. ಅದನ್ನು 1.8 CM ಅಂತ ಹೇಳ್ತೀವಿ. ನೆಕ್ಸ್ಟ್ ಹಾಫ್ ಇಂಚಿಗೆ ಬಂದು 1.3 ಅಂದರೆ 1 CM 0.3 mm 1.3 CM ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಕ್ವಾರ್ಟರ್ಗೆ 0.6 CM ಅಲ್ಲಿ ಬಂದ್ಬಿಟ್ಟು 0.6 CM 0.6 mm ಅಂತ ಹೇಳ್ತೀವಿ. ಅದನ್ನು 0.0 ಪಾಯಿಂಟ್ ಪಕ್ಕದಲ್ಲಿ 6 ಇದೆಯಲ್ವ MM ಅಂತ ಹೇಳ್ತೀವಿ. ಇದನ್ನು ಇಷ್ಟು CM ಇಂಚಸ್ಸಿಂದ CMಗೆ ಕನ್ವರ್ಟ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಯಾವ ಥರ ಅಂತ ಟೇಪಲ್ಲಿ ನಾವು ಯಾವ ಥರ ಅಳತೆ ಮಾಡಬೇಕು ಏನು ನಿಮಗೆ ಎಷ್ಟು 1 ಇಂಚ್ಗೆ ಇಷ್ಟು ಲೆಕ್ಕಾಚಾರಗಳು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದೆ ಬಟ್ ಇದರಲ್ಲಿ ನಾನು ತೋರಿಸಿರ್ತಕ್ಕಂಥ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಿಮಗೆ ತೋರಿಸ್ಬೇಕಾ ಯಾವ ಥರ ಹೇಳ್ಕೊಡ್ಬೇಕು, ಇನ್ನೂ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಇಲ್ಲ ಈಸಿಯಾಗಿ ಅರ್ಥ ಆಗೋದು ಯಾವ ಥರ. ಬಟ್ ಅದನ್ನು ಇನ್ನೂ ಗೆರೆಗಳಲ್ಲಿ ನಾನು ಹೇಳ್ಕೊಡ್ತೀನಿ. ಇಂಚಸ್ಸು ಮತ್ತು CM ಅಲ್ಲಿ ತುಂಬ ಈಸಿಯಾಗಿ ಅರ್ಥ ಆಗುತ್ತಕ್ಕಂಥ ನಿಮಗೆ ಟೇಪ್ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಡೀಟೇಲಾಗಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರೂ ಇದನ್ನು ಯೂಸ್ ಮಾಡ್ಕೋತೀರಾ, ಎಲ್ಲರಿಗೂ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಮತ್ತು ಹಳ್ಳಿಯಲ್ಲಿರೋ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ನೀವು ನೋಡಿ ಯೂಸ್ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ. ಎಷ್ಟೋ ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಆಗುತ್ತೆ, ಮನೆಯಲ್ಲಿ ಯೂಸ್ ಆಗುತ್ತೆ, ಟೈಲರಿಂಗ್ ಮಾಡೋರ್ಗೂ ಯೂಸ್ ಆಗುತ್ತೆ. ಪ್ರತಿಯೊಂದರಲ್ಲೂ ಅಳತೆ ಮಾಡಿ ನಾವು ಬಟ್ಟೆ ಶಾಪ್ಗೆ ಹೋದಾಗ ಅಲ್ಲೂ ಯೂಸ್ ಆಗುತ್ತೆ. ನಾವು ಹೇಳೋದೇ ಒಂದು ನಮಗೆ ಇಷ್ಟು ಬೇಕು ಅಂತ ನಾವು ಹೇಳಿದ್ರೆ ಅವ್ರು ಮಾಡೋದೇ ಒಂದು ಕಟ್ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಮೀಟರ್ಸ್ನ ಅದು ಇದು ಮಾಡ್ತಾರೆ, ಕಡಿಮೆ ಕೊಡ್ತಾರೆ. ಬಟ್ ದುಡ್ಡು ಅಮೌಂಟ್ನ ತೊಗೊತಾರೆ ಅವರು, ಬಟ್ ನಮಗೆ ಕೊಡೋದ್ರಲ್ಲಿ ಕಮ್ಮಿ ಕೊಡ್ತಾರೆ. ಆವಾಗ ನಾವು ಅದನ್ನೆಲ್ಲ ಚೆಕ್ ಮಾಡ್ಕೋಬೋದು. ಇಷ್ಟನ್ನು ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕೇಳಿ, ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟೇಪಲ್ಲಿ ಯಾವ ಥರ ನಾನು ಇನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆ, ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ.